ನನ್ನ ಹೆಸರು ಸಿದ್ದರಾಮೇಶ್ವರ ಸ್ವಾಮೀಜಿ ಅಂತ. ಈ ವೈಕುಂಠ ಟ್ರಸ್ಟ್ ವೈಕುಂಠ ಶಾಂತಿಧಾಮದ ಮ್ಯಾನೇಜರು. ನಾನು ಸುಮಾರು ಇಲ್ಲೊಂದು 8-10 ವರ್ಷ ಆಯಿತು ಬಂದು. ಮೊದಲು ಬಂದಾಗ ಮೊದಲೊಬ್ಬರು ಬೇರೆ ಬರ್ನಿಂಗ್ ಮಾಡ್ತಿದ್ರು. ಅವರೇನೋ ಅನಿವಾರ್ಯ ಕಾರಣದಿಂದ ಬಿಟ್ಟು ಹೋದಾಗ ನನ್ನ ಹೆಂಡತಿ ಅಂದ್ಲು, ನಾನೇ ಸುಡ್ತೀನಿ, ಜನರಿಗೆ ತೊಂದರೆ ಆಗೋದು ಬೇಡ, ಸುಡೋರು ಯಾರಿಲ್ಲ ಅಂತ ಹೇಳಬಾರ್ದು ಅಂತ ತಿಳ್ಕೊಂಡು ಅವಳೇ ನಿಂತು ಧೈರ್ಯವಾಗಿ ನಡಿ ಇಬ್ಬರು ಕೂಡಿ ಮಾಡಿದ್ದು ಮೊದಲು 1-2 ಬಾಡಿ. ಅವಳು ಹೆದರಿದ್ಲು ಮೊದಲು, ಆಮೇಲೆ ಹೆದರಲಿಲ್ಲ. ಮುಂದೆ ಬರ್ತಾ ಅವಳೇ ಧೈರ್ಯವಾಗಿ ಸುಡಾಕತ್ಲು. ಎಷ್ಟು ಧೈರ್ಯ ಬಂತು ಅಂತಂದರೆ, ಅನಾಥ ವೃದ್ಧಾಶ್ರಮದಲ್ಲಿ ಯಾವ ಬಾಡಿ ಇದ್ದರೂ ಯಾರೋ ಸಂಬಂಧಿಕರು ಯಾರು ಬರ್ತಿರಲಿಲ್ಲ. ಇವರೇ ಹೋಗಿ ಅವಳೇ ಗಾಡಿಯಲ್ಲಿ ಹಾಕ್ಕೊಂಡು ಡ್ರೈವರ್ನ ಕರ್ಕೊಂಡು ಬಾಡಿಯಲ್ಲಿ ಹಾಕ್ಕೊಂಡು ಬಾಡಿ ತೊಗೊಂಡು ಬಂದು ಅವರೇ ಎಲ್ಲ ಬೀಚಿ ಮಾಡಿ ಬಾಡಿಯನ್ನು ಬೆಂಕಿ ಇಟ್ಟು ಸುಡ್ತಿದ್ರು. ಕಟ್ಟಿಗೆ ಹಾಕೋದು, ಸುಡೋದು, ಹತ್ತಿ ಕಾಳು ಡೀಸೆಲ್ ಎಲ್ಲ ಹಾಕಿ ಸುಡೋದು. 3 ದಿವಸ ಆದಮೇಲೆ ಮತ್ತೆ ಅವರಿಗೆ ವೃದ್ಧಾಶ್ರಮದವ್ರಿಗೆ ಬೂದಿಯನ್ನು ತುಂಬಿ ಕೊಟ್ಟು ಬರೋ ಕೆಲಸನೂ ಅವರೇ ಮಾಡ್ತಾ ಬಂದರು. ಮತ್ತು ಎಷ್ಟು ಧೈರ್ಯ ಅಂದರೆ, ಯಾರೋ ರಾತ್ರಿ ಬರಲಿ, ರಾತ್ರಿ 8 ಗಂಟೆ 9 ಗಂಟೆ ಬಾಡಿ ಬರ್ತಾ ಇರ್ತಾವೆ. ಬಂದಾಗಾದರೂ ಕೂಡ ಧೈರ್ಯವಾಗಿ ಆಕೆ ಸುಟ್ಟು 3 ತಾಸು ನಿಂತು ಅವನ್ನೆಲ್ಲ ಕ್ಲೀನ್ ಮಾಡಿ ಸುಟ್ಟು ಹೋಗೋ ತನಕ ಎಲ್ಲಿ ಬಿಟ್ಟು ಹೋಗಲ್ಲ. ಅಗ್ನಿ ಸ್ಪರ್ಶಿ ಮಾಡಿ ಸಂಬಂಧಿಕರು ಯಾರೂ ಇರೋದಿಲ್ಲ. ಒಂದು 10 ನಿಮಿಷ ಕೂತ್ರ ಭಾಳ ಆಯಿತು, ಅವ್ರು ಹೋಗಿಬಿಡ್ತಿದ್ರು. ಅವ್ರು ಹೋದ್ಮೇಲೆ ಮತ್ತು 3 ತಾಸು ಸುಡೋ ತನಕ ಇರಬೇಕಲ್ಲ, ನೋಡಬೇಕು. ಮತ್ತು ಬಾಡಿ ಹೊಳಿಸಿ ಹಾಕೋದು, ಅದನ್ನೆಲ್ಲ ತಿರುವಿ ಹಾಕೋದು, ಮತ್ತು ಹತ್ತಿ ಕಾಳು ಕಟ್ಟಿಗೆ ಹಾಕೋದು ಎಲ್ಲ ಮಾಡಬೇಕಾಗ್ತೈತೆ. ಯಾಕಂದ್ರೆ ಒಂದು ಸಲ ಕಟ್ಟಿಗೆ ಹಾಕಿದ್ದು ಹತ್ತಿ ಕಾಳು ಹಾಕಿದ್ದು ಅಂದರೆ ಅದು ಗಾಳಿಗೆಲ್ಲ ಬಡ ಕಟ್ಟಿಗೆ ಸುಟ್ಟು ಹೋಗ್ಬಿಡ್ತಾವೆ. ಆದರೂ ಬಾಡಿ ಹಾಗೆ ಉಳ್ಕೋಬಾರ್ದಲ್ಲ, ಒಂದಿಟ್ಟು ಬಾಡಿ ಬಿಡಬಾರ್ದು. ಮತ್ತು ಕಟ್ಟಿಗೆ ಹಾಕಿ ಹತ್ತಿ ಕಾಳು ಹಾಕಿ 3 ತಾಸು ತನಕ ನೋಡಿ ಕ್ಲೀನ್ ಆದಮೇಲೆ ಮತ್ತೆ ಬಂದು ಸ್ನಾನ ಮಾಡಿ ನಮ್ಮ ಮನೇಲಿ ಊಟ ಮಾಡಬೇಕು. ಆ ಥರ ಧೈರ್ಯದಿಂದ ಅವಳೇ ಒಬ್ಬಳೇ ನಿಂತೆಲ್ಲ ಮಾಡ್ಕೊತ ಬಂದಿದ್ದಾಳೆ. ಅವಳ ಧೈರ್ಯವನ್ನು ಮೆಚ್ಚತಕ್ಕಂಥದ್ದು. ಯಾಕಂದರೆ ಈಗ ಇನ್ನು ಕಲಿಯುಗದೊಳಗೆ ಹೆಣ್ಮಕ್ಳು ಎಲ್ಲ ರಂಗದಲ್ಲಿ ಇದ್ದಾರೆ, ನಾ ಯಾಕೆ ಇದನ್ನು ಮಾಡಬಾರ್ದು ಅಂತ ಧೈರ್ಯವಾಗಿ ಮಾಡ್ತಾ ಇದ್ದಾಳೆ. ಎಲ್ಲ ರಂಗದಲ್ಲಿ ಹೆಣ್ಮಕ್ಳು ಮುಂದಿದ್ದಾರೆ, ಇದರಲ್ಲಿ ಇಲ್ಲಲ್ಲ ನಾನು ಮಾಡ್ತೀನಿ ಧೈರ್ಯವಾಗಿ ಅಂತೇಳಿ ನಿಂತು ಮಾಡ್ತಾ ಬಂದಿದ್ದಾಳೆ. ಮತ್ತು ಗಂಡ್ಮಕ್ಳು ಹೆದರ್ತಾ ಇರ್ತಾರೆ, ಆದರೂ ಹೆಣ್ಮಗಳಾಗಿ ಧೈರ್ಯದಿಂದ ಮಾಡ್ತಾ ಇದ್ದಾಳೆ ಅಂತ ಬಂದವರೆಲ್ಲ ಭಾಳ ಖುಷಿ ಪಡ್ತಾರೆ, ಅವಳನ್ನು ನೋಡಿ ಸಂತೋಷ ಪಡ್ತಾರೆ. ಅವಳಿಗೆ ಕೈ ಮುಗಿದು ಹೋಗ್ತಾರೆ, ನೀ ದೊಡ್ಡ ಗಟ್ಟಿಗಿತ್ತೀವ ತಾಯಿ, ಏನು ಧೈರ್ಯ ನಿಂದು ಅಂಥೇಳಿ ಆಕಿನ ಹೊಗಳು ಹೋಗ್ತಾರೆ. ಎಲ್ಲ ನಮ್ಮ ಕಾಯಕ ಇದು, ಏನು ಮತ್ತು ಪಾಪ ಯಾರೂ ಇಲ್ಲ ಅಂದ್ರೆ ಸುಡಾಗ ಮಾಡ್ಕೋತ ಬಂದಿದ್ದೀವಿ ಅಂತೇಳಿ ಕಂಟಿನ್ಯೂ ಮಾಡ್ಕೋತ ಹೊಂಟಿದ್ದಾಳೆ. ಈ ಥರ. ನಮ್ಮ ಹೆಸರು ಸಿದ್ದರಾಮೇಶ್ವರ ಸ್ವಾಮೀಜಿ, ಈ ವೈಕುಂಠ ಟ್ರಸ್ಟಿನ ಮ್ಯಾನೇಜರ್.